ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗಿಬಿಡುತ್ತೆ, ಬದಲಾವಣೆಗಳಾಗಬಹುದು, ಇದೆಲ್ಲ ನಡೀತಾ ಇರುವಂತ ಚರ್ಚೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮೂವ್ ಮಾಡುವಂತ ಆ ಕಾಯಿನ್ ಯಾವುದು ಅನ್ನೋ ಪ್ರಶ್ನೆ ಇದೆ. ಸದ್ಯ ಡಿ ಕೆ ಶಿವಕುಮಾರ್ ತಮ್ಮ ಚದುರಂಗದಾಟವನ್ನು ಆರಂಭ ಮಾಡಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಕುರ್ಚಿಯ ಚದುರಂಗದಾಟ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಭರ್ಜರಿ ಬೆಳವಣಿಗೆ ನಡೀತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಣತಂತ್ರ ರೂಪುಗೊಳ್ತಾ ಇದೆಯಾ? ಕುರ್ಚಿ ಕಿಚ್ಚಿನ ಮಧ್ಯೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೊರಟಿದ್ದಾರೆ. ಇದು ಖಾಸಗಿ ಕೆಲಸ ಅಂತ ಹೇಳ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ 5 ಬಾರಿ ದೆಹಲಿ ಪ್ರವಾಸ ಮಾಡಿದ್ದಾರೆ. 3 ತಿಂಗಳ ಅವಧಿಯಲ್ಲಿ 5 ಬಾರಿ ದೆಹಲಿ ಪ್ರವಾಸ ಕೇಳಿದ್ರೆ ಖಾಸಗಿ ವಿಸಿಟ್ ಅನ್ನುವಂತ ಉತ್ತರ. ದೆಹಲಿಯತ್ತ ಸದ್ಯ ಕಾಂಗ್ರೆಸ್ ನಾಯಕರ ಚಿತ್ತ ನೆಟ್ಟಿದೆ. ಬಿಹಾರ ಚುನಾವಣೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನು ಅವರು ಭೇಟಿ ಆಗ್ತಿದ್ದಾರಾ? ಭೇಟಿಯ ಸಂದರ್ಭದಲ್ಲಿ ಆಡ್ತಾ ಇರುವಂತ ಮಾತು, ಇಡ್ತಾ ಇರುವಂತ ಪ್ರಪೋಸಲ್ ಯಾವುದು? 2.5 ವರ್ಷದ ಹಿಂದಿನ ಒಪ್ಪಂದವನ್ನೇನಾದರೂ ನೆನಪಿಸ್ತಾ ಇದ್ದಾರ? ಪ್ರಮುಖರನ್ನ ಭೇಟಿಯಾಗುವಂತ ಕೆಲಸ ಆಗ್ತಾ ಇದೆ. ಕೇಳಿದ್ರೆ ಬಿಹಾರ ಎಲೆಕ್ಷನ್ ಖಾಸಗಿ ಕೆಲಸ, ಬಟ್ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದೆ. ಕೇವಲ ಖಾಸಗಿ ಕೆಲಸ ಮತ್ತು ಬಿಹಾರ ಎಲೆಕ್ಷನ್ನ ಕೆಲಸ ಇದಲ್ಲ. ಇದರ ಜೊತೆಗೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯವೂ ಕೂಡ ನಡೀತಾ ಇದೆ, ಪ್ರಯತ್ನಗಳಾಗ್ತಿದೆ ಅನ್ನೋ ವಿಚಾರಗಳು ಸದ್ಯ ಚರ್ಚೆಗೆ ಕಾರಣ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಇಡುವಂತ ಹೆಜ್ಜೆ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೈಲೆಂಟ್ ಆಗಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪಕ್ಷ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ತಾರೆ. ಕ್ಯಾಮರಾಗಳ ಮುಂದೆ, ಸುದ್ದಿಗಾರರ ಮುಂದೆ ಈ ಮಾತನ್ನ ಆಡ್ತಾರೆ. ಎಲ್ಲರೂ ಕೂಡ ಅದೇ ರೀತಿ ಆಡೋದು. ಬಟ್ ಒಳಗಿಂದ ಒಳಗೆ ಒಂದಿಷ್ಟು ಕಾರ್ಯತಂತ್ರಗಳು ನಡೀತಾ ಇರುತ್ತೆ. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಚಾಣಾಕ್ಷ ರಾಜಕಾರಣಿ. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಉರಿಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಸದ್ಯ ಅಂಥದ್ದೊಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಅವರ ಬೆಂಬಲಿಗರು ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ವಿಮಾನವನ್ನ ಇಳಿದು ಬರುವಂತ ಡಿ ಕೆ ಶಿವಕುಮಾರ್ ಶುಭ ಸುದ್ದಿಯೊಂದಿಗೆ ಬರ್ತಾರೆ. ಕಳೆದ ಬಾರಿ ಕೆ.ಸಿ. ವೇಣುಗೋಪಾಲ್ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ವಕೀಲರ ಭೇಟಿಗೆ ಅಂತ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಈಗ ಮತ್ತೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿಗೆ ಹೋಗಿಲ್ಲ ಅಂತ ಅವರ ಆಪ್ತ ಬಳಗ ಹೇಳುತ್ತೆ. ಆದ್ರೆ ದೆಹಲಿಗೆ ಹೋದ ನಂತರ ವರಿಷ್ಠರನ್ನ ಭೇಟಿಯಾಗದೆ ಬರ್ತಾರ? ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆಯಲಾಗ್ತಾ ಇದೆಯಾ? ನವೆಂಬರ್ ಕ್ರಾಂತಿಯ ಕಾದಂಬರಿಯ ಮೊದಲ ಪುಟ ಸದ್ಯ ದೆಹಲಿಯಲ್ಲಿ ಬರೆಯಲ್ಪಡ್ತಾ ಇದೆಯಾ? ತುಂಬಾ ಕುತೂಹಲ ಕಾರಣ ಆಗ್ತಾ ಇದೆ. ಅಳೆದು ತೂಗಿ ತಾನು ಇಡಬೇಕಾದಂತ ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡೋರು ಡಿ ಕೆ ಶಿವಕುಮಾರ್. ನೋಡ್ತಾ ಇದ್ದೀರಿ ನೀವು ಪಾಯಿಂಟ್ ಯಾವತ್ತೆಲ್ಲ ಹೋಗಿದ್ದಾರೆ ಅವರು ಅಂತ. ಹೋದಾಗಲೆಲ್ಲ ಸುಮ್ಮನೆ ಬಂದ್ರ? ನೋ. ದೆಹಲಿ ದಂಡಯಾತ್ರೆ ನಂಬರ್ 1 ಜುಲೈ 8ನೇ ತಾರೀಕು. 3 ತಿಂಗಳಲ್ಲಿ 5 ಬಾರಿ. ಮೊದಲ ಜುಲೈ 8, ನಂತರ ಜುಲೈ 13. ದಂಡಯಾತ್ರೆ ನಂಬರ್ 2 ಜುಲೈ 13. ಅದಾದ ನಂತರ ಜುಲೈ 24, 1 ತಿಂಗಳಲ್ಲಿ 3 ಬಾರಿ ಜುಲೈನಲ್ಲಿ. ಸದ್ಯ ಇದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತಿತ್ತು, ಜೆಂಟಲ್ಮೆನ್ ಅಗ್ರಿಮೆಂಟ್ ಆಗಿದೆ ಇಬ್ಬರ ಮಧ್ಯೆ. ಆ ಜೆಂಟಲ್ಮೆನ್ ಅಗ್ರಿಮೆಂಟ್ ಅನ್ನು ನೆನಪಿಸುವಂತ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಹೈಕಮಾಂಡ್ನ ನಾಯಕರಿಗೆ. ಇಷ್ಟು ದಿನ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೀನಿ. ನನ್ನವರೇ ಮಾತನಾಡಿದ್ರು ಕೂಡ, ಬದಲಾವಣೆಯ ಬಗ್ಗೆ ಮಾತನಾಡಿದ್ರು, ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ. ಪಕ್ಷದಲ್ಲಿ ಗೊಂದಲ ಆಗೋದಕ್ಕೆ ನಾನು ಅವಕಾಶವನ್ನ ಕೊಟ್ಟಿಲ್ಲ. ಕೆಪಿಸಿಸಿ ಅಧ್ಯಕ್ಷನಾಗಿ
ನ್ಯಾಯಯುತವಾಗಿ ನಾನು ಮುಖ್ಯಮಂತ್ರಿ ಆಗಬೇಕಿತ್ತು. ಕಾಂಗ್ರೆಸ್ನ ಸಂಪ್ರದಾಯದ ಪ್ರಕಾರ ಆಗಲಿಲ್ಲ. 2.5 ವರ್ಷ ಆಗ್ತಾ ಬಂತು. ಈ 2.5 ವರ್ಷದಲ್ಲಿ DCM ಆಗಿ ನಾನು ಪಕ್ಷದ ಸರ್ಕಾರದ ಇಮೇಜ್ ಅನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ ವಿನಃ ಗೊಂದಲಗಳನ್ನು ಸೃಷ್ಟಿ ಮಾಡಿಲ್ಲ. ಇಂಥದ್ದೆಲ್ಲ ಪ್ರಪೋಸಲ್ಸು ಪ್ರಮುಖ ನಾಯಕರ ಮುಂದೆ ಇಟ್ಟಿರುವಂತ ಸಾಧ್ಯತೆಗಳಿದಾವೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಉಳಿದ ಬೇರೆ ಬೇರೆ ನಾಯಕರನ್ನ ಕೂಡ ಅವರು ಭೇಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.